ರಾಜಾದಿರಾಜ ರಾಜಮಾರ್ಥಾಂಡ ವಿಶ್ವವಸುವಿನ ಮಗ ಕೈಕಸ ಗರ್ಭ ಸಂಜಾತ ದಶಕಂಠ ಶಿರ ಶಾಸನ ಪೌಲಸ್ತ್ಯ ವಂಶದ ಧುರೀಣ ರಾವಣ ಸಾರ್ವಭೌಮ ರಾವಣ ಸಾರ್ವಭೌಮ ರಾವಣ ಸಾರ್ವಭೌಮ ನಳಿನಿ ಗರ್ಭಾಂಡವೆಲ್ಲವಂ ಕರಗತಗೊಳಿಸಿರ್ಕೋ ನಳಿನಿ ಗರ್ಭಾಂಡವೆಲ್ಲವಂ ಕರಗತಗೊಳಿಸಿರ್ಕೋ ಮಹೇಂದ್ರಾದಿ ದೇವತೆಗಳೆಲ್ಲ ಚರಣ ಸೇವೆ ಜಗಯ್ಯಲ್ಲ ಸುರನಾರಿಯರೆಲ್ಲ ನಮಗಾನನರ್ಥನಗಳನ್ನು ವೀಕ್ಷಿಸುತ್ತ ನಿರುತ ಅಮರ ಸುಖ ವಿಲಾಸವನನುಭವಿಸುವ ಈ ರಾವಣಂಗೆ ಸಮರಿಹರ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಭಾಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಕುಂಭಕರ್ಣ ಪ್ರಭಾಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ದಶಭೋಗ್ಯ ತವ ದಶಭೋಗ್ಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಕುಮಾರ ಇಂದ್ರಜಿತ ಬಂದೆಯ ವಿಜಯ ಮಧುಮಕರ ಪೀಡಿದು ನಲಿದು ದಶ ದಿಶೆಯೊಡೆಂದು ಮೆರವೆ ಅಕ್ಷಯ ಕುಮಾರ ವಿಜಯ ಮಧುಮಕರ ಪೀಡಿದು ನಲಿದು ದಶ ದಿಶೆಯೊಡೆಂದು ಮೆರವೆ ಅಕಲ ಮಾಧನರ ಸಮಾನರಯತ ಅಕಳ ಮಾಧನರ ಸಮಾನರಯತ ಪ್ರಭುವೆಂದಿಪ ದಶಮುಖಗೆ ಸರಿ ಸಮರ ರಾಸ್ತ ಪ್ರಭುವೆಂದಿಪ ದಶಮುಖಗೆ ಸರಿ ಸಮರ ಪ್ರಭುವೆಂದಿಪ ದಶಮುಖಗೆ ಸರಿ ಸಮರ ಪ್ರಭುವೆಂದಿಪ ದಶಮುಖಗೆ ಸರಿ ಸಮರ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ
ದಶಮುಖನ ಸಿರಿಯ ವಿಜಯ ವಿಜಯ ಮಂತ್ರಿ ಮಹೋದಯನಾದ ಪ್ರಹಸ್ತ, ಅನುಜನಾದ ವಿಭೀಷಣ, ಕುಂಭಕರ್ಣ, ಕುಮಾರರಾದ ಅಕ್ಷಯ, ಇಂದ್ರಜಿತ, ನಾನಾರು ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ಕೈಕಸೋ ದೇವಿಯ ಗರ್ಭ ಸಂಜಾತನು, ವಿಶ್ವ ವಸುವಿನ ಸುಪುತ್ರನು, ವಿಶ್ವದ ಹೆಸರಾಂಕಿತ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಲಧೋಳ್ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ಅಳುಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದ ಕೀರ್ತಿಶಾಲಿಯಾಗಿ ಈ ಶತಯೋಜನ ವಿಶಾಲವಾದ ಈ ಲಂಕಾ ಸಾಮ್ರಾಜ್ಯ ಈಶನಾಗಿ ಮೆರವ ಎನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು ಪ್ರಾಸ್ತ, ಅವನಾವನಿರುವನು ಪ್ರಾಸ್ತ. ಈ ನಿಮ್ಮ ಪರಾಕ್ರಮಕ್ಕೆ ಕಳಂಕವೆಂದರೇನು? ಬಲ ಬಲ ಪ್ರಾಸ್ತ. ಕಡಿದಾಟುವೆ ಕಡಿದಾಟುವೆ ಪಡ ಪಡ ಹದಮರ ಪಿಡಿಯುತ್ತಲೀಗ, ಕಡಿದಾಟುವೆ ಪಡ ಪಡ ಹದಮರ ಪಿಡಿಯುತ್ತಲೀಗ, ಕಡಿದಾಟುವೆ ಕುಟ್ಟುದ ಹದಮರ ನೀಗ, ಮೆಟ್ಟುದ ಹದಮರ ಬೇಗ. ದಾನವೇಂದ್ರ ಬಲ ಬಲ ಪ್ರಾಸ್ತ. ಕುಟ್ಟುದ ಹದಮರ ನೀಗ, ಮೆಟ್ಟುದ ಹದಮರ ಬೇಗ, ಕುಟ್ಟಿ ಮೆಟ್ಟಿ ಪಡಿ ಪಡಿ ಗೊಡ್ಡೆ, ಕೊಟ್ಟಿ ಮೆಟ್ಟಿ ಪಡಿ ಪಡಿ ಗೊಡ್ಡಿ, ಕಡಿದಾಟುವೆ ಪಡ ಪಡ ಹದಮರ ಪಿಡಿಯುತ್ತಲೀಗ, ಕಡಿದಾಟುವೆ ಹದಮರ ಶಿರವನ್ನು ಕಡಿಯುವೆನು, ಸುರುಳರ ಕಳ್ಳನು ಬಗೆಯುವೆನು. ದಾನವೇಂದ್ರ ಪ್ರಾಸ್ತ. ಹದಮರ ಶಿರವನ್ನು ಕಡಿಯುವೆನು, ಸುರುಳರ ಕಳ್ಳನು ಬಗೆಯುವೆನು. ಹರಿಗಳ ಪಡೆಯನ್ನು ಹಡಗಿ ಬೆದರೆಯಾಳು, ಬಲ ಬಲ ಪ್ರಾಸ್ತ. ಹರಿಗಳ ಪಡೆಯನ್ನು ಹಡಗಿ ಬೆದರೆಯಾಳು, ಕಡಿದಾಟುವೆ ಪಡ ಪಡ ಹದಮರ ಪಿಡಿಯುತ್ತಲೀಗ, ಕಡಿದಾಟುವೆ ಪಡ ಪಡ ಹದಮರ ಪಿಡಿಯುತ್ತಲೀಗ, ಕಡಿದಾಟುವೆ ಕಡಿದಾಟುವೆ. ದಾನವೇಂದ್ರ ಪ್ರಾಸ್ತ. ಈ ನಿಮ್ಮ ಲಂಕಾ ಸಾಮ್ರಾಜ್ಯ ಅಧಿಪತ್ಯವನ್ನು ಅಟ್ಟಹಾಸವನ್ನು ಕಂಡು ಎಲ್ಲರೂ ಬೆರಗಾಗಿರುವಾಗ ಈ ನಿಮ್ಮ ಪರಾಕ್ರಮಕ್ಕೆ ಕಳಂಕವೆಂದರೇನು? ಅದೆಂದಿಗೂ ಸಾಧ್ಯವಿಲ್ಲ, ಸಾಧ್ಯವಾಗದು, ಸಾಧ್ಯವಾಗಕೂಡದು. ಬಲ ಬಲ ಪ್ರಾಸ್ತ. ನಿನ್ನ ಪೀಠವನ್ನು ಅಲಂಕರಿಸು. ಅಕ್ಷಯ ಕುಮಾರ, ನಿಮ್ಮ ಪರಾಕ್ರಮಕ್ಕೆ ಕಳಂಕವೆಂದರೇನು? ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಉದಾರಾತ್ಮ ಭಯದಿಂದಲೇ ಬ್ರಹ್ಮಾಂಡವು ನಡುಗುವುದೀಗಲೇ. ಭ್ರಷ್ಟಾನುಜರ ಮುಷ್ಟಿ ಮುರಿದೆ ಭ್ರಷ್ಟಗೊಳಿಸುವೆನು ನಾನೀಗ ತಂದೆ. ಬಲ ಬಲ ಅಕ್ಷಯ ಕುಮಾರ. ಭ್ರಷ್ಟಾನುಜರ ಮುಷ್ಟಿ ಮುರಿದೆ ಭ್ರಷ್ಟಗೊಳಿಸುವೆನು ನಾನೀಗ. ಉದಾರಾತ್ಮ ಭಯದಿಂದಲೇ ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ತಂದೆ ಕುಮಾರ, ನಿಮ್ಮ ಲಂಕಾ ಸಾಮ್ರಾಜ್ಯದ ಅಧಿಪತ್ಯವನ್ನು ಕಂಡು ಭುವನ ಭೂಮಂಡಲದಲ್ಲಿ ಎಲ್ಲರೂ ತಲೆ ತಗ್ಗಿಸಿರುವಾಗ ನಿಮ್ಮ ಪರಾಕ್ರಮಕ್ಕೆ ಕಳಂಕವೆಂದರೇನು? ಎಂದಿಗೂ ಸಾಧ್ಯವಿಲ್ಲ. ಬಲ ಬಲ ಕುಮಾರ, ನಿನ್ನ ಪೀಠದಲ್ಲಿ ಕುಳಿತುಕೋ. ತಂದೆಯೇ, ನಿಮ್ಮ ಪರಾಕ್ರಮಕ್ಕೆ ಕಳಂಕವೆಂದರೇನು? ಸರೋಜನರ ಹೊರಂಬಡೆದು ಸುರಾವಳಿಯ ಗೆಲ್ವೆ, ಸರೋಜನ
ಜನರ ವರಂ ಪಡೆದು ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ಅಧಾರದಲ್ಲಿ ವಿಧಾರದಲ್ಲಿ ವಿದಂತದಿಂದ ಗೆಲ್ವೆ ವಿದಂತದಿಂದ ಗೆಲ್ವೆ ವಿದಂತದಿಂದ ಗೆಲ್ವೆ ತಂದೆಯೇ ಬಲ ಬಲ ಕುಮಾರ ಸರ್ವ ಜನರ ವರಂ ಪಡೆದು ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ತಂದೆಯೇ ನಿಮ್ಮ ಲಂಕಾ ನಗರದ ಅಟ್ಟಹಾಸವನ್ನು ಕಂಡು ಹರಿ ಹರ ಸುರರೆಲ್ಲರೂ ತಲ್ಲಣಗೊಂಡಿರುವಾಗ ನಿಮ್ಮ ಆಧಿಪತ್ಯಕ್ಕೆ ಅಪಜಯವೇ ಅದೆಂದಿಗೂ ಸಾಧ್ಯವಿಲ್ಲ. ಬಲ ಬಲ ಕುಮಾರ ನಿನ್ನ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ಈ ಸಂತೋಷದ ಸಮಯದಲ್ಲಿ ದೇವ ನರ್ತಕಿಯರನ್ನು ಬರಮಾಡಿ ತತ್ತತ್ತದಿಗಿಡದು 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 ನಟನ ಕಲಾ ಚತುರ ನಟನ ಕಲಾ ಚತುರ ಶಂಕರ ಅಮರುಗರವರಗಾನಲೋಲ ಪ್ರಿಯ ಶಂಕರಾಡ ಮರುಗರವರಗಾನಲೋಲ ಪ್ರಿಯ ನಟನ ಕಲಾ ಚತುರ ಜಡೆಯೊಳು ಗಂಗೆಯ ಫಣೆಯೊಳು ಶಶಿಯ ಕೊರಳೊಳು ನಾಗನ ಧರಿಸಿಗನೆ ಜಡೆಯೊಳು ಗಂಗೆಯ ಫಣೆಯೊಳು ಶಶಿಯ ಕೊರಳೊಳು ನಾಗನ ಧರಿಸಿಗನೆ ಮುರಹರನೆ ಕೃಪೆಯ ತೋರ ಮುರಹರನೆ ಮುರಹರನೆ ಕೃಪೆಯ ತೋರ ಸಮಗಾನ ಸಂಗೀತ ಪ್ರಿಯ ಸಮಗಾನ ಸಂಗೀತ ಪ್ರಿಯ ನಟನ ಕಲಾ ಚತುರ ಶಂಕರ ಡಮರುಗದರವರಗಾನಲೋಲ ನಟನ ಕಲಾ ಸ್ವರ ಸಪ್ತ ಸಂಗೀತ ತಾಳದಲ್ಲಿ ಗನ ಭರಿತಲಯ ತಾಳ ಮೇಳಿದಲ್ಲಿ ಸರಿ ಗಮ ಪದ ನಿಜದ ನಿರವ ಮಗರಿ ಸ್ವರ ಸಪ್ತ ಸಂಗೀತ ತಾಳದಲ್ಲಿ ಗನ ಭರಿತಲಯ ತಾಳ ಮೇಳ ತಂಬುರಾದಿಗಳ ಗಾನದಲ್ಲಿ ತಂಬುರಾದಿಗಳ ಗಾನದಲ್ಲಿ ತಂಬುರಾದಿ ಗಂಧರ್ವ ಗಾನದಲ್ಲಿ ತಂಬುರಾದಿಗಳ ಗಾನದಲ್ಲಿ ಕದಿ ಗಿಣತೊಂ ರಜತಗಿರಿ ನಿಲಯ ಶಂಕರ
ರಜತಗಿರಿ ನಿಲಯ ಶಂಕರ ರಜತಗಿರಿ ನಿಲಯ ಸಮಗಾನ ಸಂಗೀತ ಪ್ರಿಯ ಸಮಗಾನ ಸಂಗೀತ ಪ್ರಿಯ ನಟನ ಕಲಾ ಚತುರ ನಟನ ಕಲಾ ಚತುರ ನಟನ ಕಲಾ ಚತುರ ಅಗ್ರಜ ವಿಭೀಷಣ ರಾಜನೀತಿ ಧರ್ಮಶಾಸ್ತ್ರಗಳನ್ನರಿತು ಅಗ್ರಜ ರಾಜನೀತಿ ಧರ್ಮಶಾಸ್ತ್ರಗಳನ್ನರಿತು ಬಾಳುವದರೆಗೆ ಬಾರದು ಅಪಜಯವೆಂದಿಗೂ ಅಗ್ರಜ ಧರ್ಮಶಾಸ್ತ್ರಗಳ ಅರಿತವ ನೀನು ಧರ್ಮಶಾಸ್ತ್ರಗಳ ಅರಿತವ ನೀನು ಬಾಳುವೆ ಧರೆಯೊಳಗೆ ಸುಲಲಿತದಿಂದಲೇ ಬಾಳುವೆ ಧರೆಯೊಳಗೆ ಸುಲಲಿತದಿಂದಲೇ ಧರ್ಮಶಾಸ್ತ್ರಗಳ ಅರಿತವ ನೀನು ನ್ಯಾಯ ನೀತಿಗಳ ಅರಿತ ದೊರೆಗೆ ನ್ಯಾಯ ನೀತಿಗಳ ಅರಿತ ದೊರೆಗೆ ನ್ಯಾಯ ನೀತಿಗಳ ಅರಿತ ದೊರೆಗೆ ಬಾರದು ಅಪಜಯ ಬಾರದು ಅಪಜಯ ಎಂದಿಗೋ ಅಗ್ರಜ ಪಾಲಿಸು ನೀ ದರೆಯ ಅಗ್ರಜ ಪಾಲಿಸು ನೀ ದರೆಯ ಸತ್ಯ ಧರ್ಮದಲ್ಲಿ ಪಾಲಿಸು ನೀ ದರೆಯ ಸತ್ಯ ಧರ್ಮದಲ್ಲಿ ಹೊಂದುವೆ ಖ್ಯಾತಿಯ ದೈತ್ಯ ವಂಶದಲ್ಲಿ ಹೊಂದುವೆ ಖ್ಯಾತಿಯ ದೈತ್ಯ ವಂಶದಲ್ಲಿ ಧರ್ಮಶಾಸ್ತ್ರಗಳ ಅರಿತವ ನೀನು
ನ್ಯಾಯ ನೀತಿ ಧರ್ಮಶಾಸ್ತ್ರಗಳನ್ನು ಅರಿತು ಬಾಳುವ ಯಾವೊಬ್ಬ ಚಕ್ರವರ್ತಿಗೂ ಇತಿಹಾಸ ಪುರಾಣಗಳಲ್ಲಿ ಅಪಜಯ ಅಪಕೀರ್ತಿ ಬಂದಿರಲು ಸಾಧ್ಯವೇ ಇಲ್ಲಣ್ಣ, ಸಾಧ್ಯವೇ ಇಲ್ಲ. ವಿಭೀಷಣ ಆಗ ಅದರ ಅಂದಿನ ದಿವಸ ಮುರಿದನೆ ಪರಿನೀಚನು ಸೆಲೆ ಬಿಗದಲ್ಲಿ ರಾಮನು ಮುರಿದನೆ ಪರಿನೀಚನು. ಮುರಿದನೆ ಪರಿನೀಚನು ಸೆಲೆ ಬಿಗದಲ್ಲಿ ರಾಮನು ಮುರಿದನೆ ಪರಿನೀಚನು. ಒದಗಿತ್ತು ಎನ್ನಗೆ ಈ ಪರಿವ್ಯಸನ ವಿಭೀಷಣ, ಒದಗಿತ್ತು ಎನ್ನಗೆ ಈ ಪರಿವ್ಯಸನ. ಹೃದಯವು ವ್ಯಸನದಿ ಧಗಧಗಿಸುವುದು, ಹೃದಯವು ವ್ಯಸನದಿ ಧಗಧಗಿಸುವುದು. ಮುರಿದನೆ ಪರಿನೀಚನು ಸೆಲೆ ಬಿಗದಲ್ಲಿ ರಾಮನು ಮುರಿದನೆ ಪರಿನೀಚನು. ಅನುಜನಾದ ವಿಭೀಷಣ ಹಾಗಾದರೆ ಅಂದಿನ ದಿವಸ ಆ ಹೇಡಿನ ಅರಹುಳುವಾದ ರಾಮನಿಂದ ಜಾನಕಿಯ ಸ್ವಯಂವರದಲ್ಲಿ ಎನಗಾದ ಅಪಮಾನವನ್ನು ನಡೆಸಿಕೊಂಡರ ಈ ನನ್ನ ದಶಶಿರಗಳನ್ನೇ ಕತ್ತರಿಸಿದಂತಾಗುವುದು. ಒಮ್ಮೊಮ್ಮೆ ನನ್ನ ಚಿಂತೆಗೂ ಅದು ಕಾರಣವೂ ಆಗಿರುವುದು. ಏನದು ಶಬ್ದವಾಗುತ್ತಿರುವುದಲ್ಲ? ದಾನವೇಂದ್ರ, ಪ್ರಾಸ್ತ, ನಿಮ್ಮ ತಂಗಿ ಶೂರ್ಪಣಕಳು ಬರುತ್ತಿರೋಳು. ಏನು ತಂಗಿಯಾದ ಶೂರ್ಪಣಕ? ಆಕೆಯನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಏನಾಯಿತು ಸಹೋದರಿ? ಮಹಾಪ್ರಭು ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆಯವರು ಬಂದಿರುವರಂತೆ. ಆಕೆ ಸೀತೆ ಸುಂದರಿಯನ್ನು ನಿಮಗೆ ಕರೆತರಲು ಹೋದಾಗ ಈಕೆಯ ನಾಸಿಕವನ್ನು ಕೊಯ್ದು ಕಳಿಸಿದ್ದಾರೆ ಮಹಾಪ್ರಭು. ರಾಮ ಲಕ್ಷ್ಮಣರೇ? ಹೌದು ಮಹಾಪ್ರಭು. ಅವರೆಲ್ಲರಿವರು ದಂಡಕಾರಣ್ಯದಲ್ಲಿರುವರು. ಮಹಾಪ್ರಭು, ಒಂದು ರಾಮನಿಂದ ನನಗೆ ಅಪಮಾನ, ಎಂದು ತಂಗಿ ಶೂರ್ಪನಕಳಿಗೆ ಲಕ್ಷ್ಮಣನಿಂದ ಮಾನ ಭಂಗ. ಘನಕುಲಗಿರಿಗಳ ಸಂಚರಿಸಲಿ, ದಿನಪನು ದಯಿಸಲಿ ಪಶ್ಚಿಮಾದ್ರಿಯ. ರುದ್ರ ಪ್ರಳಯವಾಗಲಿ, ವನಿತ ಜಾನಕಿಯ ತರದ ಬಿಡಲ. ಅನುಜ ಆ ರಾಮನ ಸತಿಯಾದ ಜಾನಕಿಯಿಂದ ಈ ನನ್ನ ಲಂಕಾ ನಗರವೇ ನಾಶವಾದರೂ ಸರಿ, ರುದ್ರ ಪ್ರಳಯವಾದರೂ ಸರಿ, ಉದಯ ಭಾಸ್ಕರನು ಪಶ್ಚಿಮಾದ್ರಿಯಲ್ಲಿ ಉದಯಿಸಿದರೂ ಸರಿ, ಆ ರಾಮನ ಸತಿಯಾದ ಜಾನಕಿಯನ್ನು ತಂದು ಈ ನನ್ನ ಲಂಕೆಯಲ್ಲಿಡದಿದ್ದರೆ ನಾ ವಿಶ್ವವಸುವಿನ ಮಗನಲ್ಲ, ಕೈಕಸೋ ದೇವಿಯ ಗರ್ಭ ಸಂಜಾತನಲ್ಲ. ಸರಿಯಾಗಿ ಹೇಳಿದೆ ಗದ. ಕುಂಭಕರ್ಣ, ಪಡೆಯ ಗಡಿಯೂರಲಂದೆ. ಆಯ್ತದ ಬಲ ಬಲ ಕುಂಭಕರ್ಣ. ಪಡೆಯ ಗಡಿಯೂರಲಂದೆ. ಪಡೆದಿ ಬೆರ ನಿಮ್ಮಯ ಕಾತಿಯ ಬಲದೆ. ಪಡೆಯೋಂ ಗಡುಶೂರನಂದೆ. ಪಡೆಯೋಂ ಗಡುಶೂರನಂದೆ. ಪರದೀಪದ ಹಿಮ್ಮಯ ಕಾತಿಯ ಬಲದೆ. ಬಲ ಬಲ ಕುಂಭಕರ್ಣ. ಕುಂಭಕರ್ಣ, ಆಗಲಿ ಕಾಲ ಭೈರವ ಒಲಿಮೆವೆ ತೋರುವುದೇ.
ಅಂಜನ ಕುಂಭಕರ್ಣ ಒಲಮೆವಾಗಲಿ ಕಾಲ ಭೈರವ ಒಲಮೆವ ತೋರುವುದೇ ಬಿಡಲಿ ನಳದ ಕೆಡಸುವೆ ಹದ ಮರಣ ಬಿಡಲಿ ನಳದ ಕೆಡಸುವೆ ಹದ ಮರಣ ಮನವನ ಮುರಿದನು ಮುದದೊಳಗೆ ಮನವನ ಮುರಿದನು ಮುದದೊಳಗೆ ಪಕ್ಷಕ್ಕಿಂದಲ ಗರುಡ ಕೇಶನ ಪಕ್ಷಿವಾದರ ಗಂಧರ್ವ ಪಕ್ಷಕ್ಕಿಂದಲ ಗರುಡ ಕೇಶನ ಪಕ್ಷಿವಾದರ ಗಂಧರ್ವ ಬಿರಲಿ ರಣದ ಕೆಡಸುವೆ ಹದ ಮರಣ ಬಿರಲಿ ರಣದ ಕೆಡಸುವೆ ಹದ ಮರಣ ಮನವನ ಮುರಿದನು ಮುದದೊಳಗೆ ಮನವನ ಮುರಿದನು ಮುದದೊಳಗೆ 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 ಸರಿಯಾಗಿ ಹೇಳಿದೆ ಅಗ್ರಜ. ಆ ಬಡ ರಾಮ ಲಕ್ಷ್ಮಣನನ್ನು ಸದೆ ಬಳಿದು ಆ ರತಿ ಸುಂದರಿಯನ್ನು ಸೀತೆಯನ್ನು ಅಪಹರಿಸಿ ತಂದು ನಿನ್ನ ಲಂಕಾ ನಗರದಲ್ಲಿ ಬಿಡದೆ ಹೋದರೆ ಈ ನಿನ್ನ ಗಾತಿಗೆ ಅಪಕೀರ್ತಿ ಬರುವುದೆಂದು ಸಂದೇಹವೇ ಇಲ್ಲ ಅಗ್ರಜ, ಸಂದೇಹವೇ ಇಲ್ಲ. ಬಲ ಬಲ ಕುಂಭಕರ್ಣ ಸರಿಯಾದ ನಡೆದು ಸಹೋದರಿ ನಿನ್ನ ಪೀಠದಲ್ಲಿ ಕುಳಿತುಕೋ. ಆಗದು ಪ್ರಾಸ್ತ ರಾಘವೇಂದ್ರ ನೀನೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರ ಹೇಳು. ಆಗಬಹುದು. ನೀನಿಂದು ಹೊರಡು. ಪ್ರಾಸ್ತ ರಾಘವೇಂದ್ರ ನೀನೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರ ಹೇಳು. ಆಗಬಹುದು. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ. ಮಾವ, ನಾನೀಗ ಒಂದು ಮಹತ್ ಕಾರ್ಯವನ್ನು ಮಾಡಬೇಕೆಂದಿರುವೆ. ನನಗೊಂದು ಸಹಾಯ ಮಾಡುವೆಯಾ ಮಾವ? ಏನದು ನೀನು ಮಾಡಲೊರಟಿರುವ ಮಹಾನ್ ಕಾರ್ಯ? ಮಾವ, ಆ ರಾಮ ಲಕ್ಷ್ಮಣರಿಂದ ಆಗಿದೆ ಎನ್ನ ತಂಗಿಗೆ ಅಪಮಾನ. ಅದಕ್ಕಾಗಿ ನಾನು ಇಚ್ಛಿಸಿರುವೆ ಸೀತಾಪಹರಣ. ಮಾವ, ಆ ರಾಮನ ಸತಿಯಾದ ಜಾನಕಿಯನ್ನು ತಂದು ಈ ನನ್ನ ಲಂಕೆಯಲ್ಲಿಡಬೇಕೆಂದು ಬಯಸಿರುವೆ. ಅದಕ್ಕಾಗಿ ನೀನೀಗಲೇ ಒಂದು ಜಿಂಕೆಯ ಪ್ರತಿರೂಪವನ್ನು ತಾಳಿ ಆ ಸೀತೆಯನ್ನು ಪರ್ಣಶಾಲೆಯ ಮುಂದೆ ಸುಳಿದಾಡುತ್ತಿರು. ನಾನು ಸಮಯ ಸಾಧಿಸಿ ಆ ಜಾನಕಿಯನ್ನು ಅಪಹರಿಸಿ ತರುವೆನು. ರಾವಣೇಶ್ವರ, ಹೇಳುವೆನು ಕೇಳು. ಈ ತರ ನುಡಿಯುವುದು ತರವಲ್ಲ ನಿನಗೆ, ಈ ತರ ನುಡಿಯುವುದು ತರವಲ್ಲ ನಿನಗೆ. ಬಿಡು ನೀ ವೈರದನ ದೈದೇಂದ್ರನೇ, ಬಿಡು ನೀ ವೈರವನೋ. ಜನಕ ಜದನ ಸುತೆಯು ಭೂ ಅವತಾರವು, ಜನಕ ಜದನ ಸುತೆಯು ಭೂ ಅವತಾರವು. ಜನಕ ಜದನ ಸುತೆಯು ಭೂ ಅವತಾರವು. ಜನಕ ಜದನ ಸುತೆಯು ಭೂ ಅವತಾರವು. ಪರಸತಿ ಅಪಹರಣ ತರವಲ್ಲ ನಿನಗೆ, ಪರಸತಿ ಅಪಹರಣ ತರವಲ್ಲ ನಿನಗೆ. ಈ ತರ ನುಡಿಯುವುದು ತರವಲ್ಲ ನಿನಗೆ. ಬಿಡು ನೀ ವೈರವನೋ ದೈದೇಂದ್ರನೇ, ಬಿಡು ನೀ ವೈರವನೋ. ರಾವಣೇಶ್ವರ, ಮಾವ, ನೀನೊಬ್ಬ ಶ್ರೇಷ್ಠ ಬ್ರಾಹ್ಮಣನಾಗಿ ವಿಶ್ವ ವಸುವಿನ ಮಗನಾಗಿ ಇಡೀ ಸ್ವರ್ಣಲಂಕೆಯನ್ನೇ ಗತವೈಭವದಿಂದ ಆಳುತ್ತಿರುವ ಲಂಕಾಧಿಪತಿಯಾಗಿ ಈ ರೀತಿ ಕಾರ್ಯವನ್ನು ಕೈಗೊಳ್ಳುತ್ತಿರುವುದು ಉಚಿತವೇ? ಸೀತಾಮಾತೆಯನ್ನು ಯಾರೆಂದು ತಿಳಿದಿರುವೆ? ಆದಿಶಕ್ತಿ ಸ್ವರೂಪಿಣಿಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ತಂದದ್ದೇ ಆದರೆ
ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮಾವ ಇದರಿಂದ ಮುಂದಾಗುವ ದುಃಖ ದುಮ್ಮಾನಗಳಿಗೆ ನೀನೇ ಕಾರಣಕರ್ತನಾಗುವೆ. ಆಲೋಚಿಸಿ ನೋಡು ರಾವಣೇಶ್ವರ. ಮಾವ ನನಗೆ ಪ್ರತ್ಯುತ್ತರವನ್ನು ಹೇಳುತ್ತಿರುವೆಯ? ತ್ರಿಭುವನಗಳೆಲ್ಲವೂ ಬೆಕ್ಕಗುವಂತೆ ಈ ಲಂಕಾ ಸಾಮ್ರಾಜ್ಯನಾದ ಎನಗೆ ಅದೇ ತ್ರಿಭುವನಗಳೆಲ್ಲವೂ ನನ್ನ ಕಡೆ ಕಣ್ಣರಳಿಸಿ ದಿಟ್ಟಿಸಿ ನೋಡುವಂತಹ ಅಪಮಾನ ಆ ರಾಮ ಲಕ್ಷ್ಮಣರಿಂದಾಗಿದ್ದರು. ಎನಗೆ ಹಿತೋಪದೇಶಗಳನ್ನು ಮಾಡುತ್ತಿರುವೆಯ? ನಾನು ಹೇಳಿದ ಕಾರ್ಯವನ್ನು ಮಾಡುವೆಯಾ ಅಥವಾ ಈ ನನ್ನ ಚಂದ್ರಾಯುಧಕ್ಕೆ ಬಲಿಯಾಗುವೆಯ? ಬೇಡ ರಾವಣೇಶ್ವರ, ಬೇಡ. ಈ ನಿನ್ನ ಚಂದ್ರಾಯುಧಕ್ಕೆ ಸಿಲುಕಿ ಹತನಾಗುವ ಬದಲು ಆ ಶ್ರೀರಾಮಚಂದ್ರನ ಕೋದಂಡಕ್ಕೆ ಸಿಲುಕಿ ಹತನಾದರೆ ನನಗೆ ಮುಕ್ತಿ ದೊರೆಯುತ್ತದೆ. ನಾನಿನ್ನು ಬರುವೆನು. ಒಂದು ಸೀತಾ ಸ್ವಯಂವರದಲ್ಲಿ ರಾಮನಿಂದ ಎನಗಾದ ಅಪಮಾನದ ಸೇಡಿಗಾಗಿ ಕಾದು ಕುಳಿತ ಎನಗೆ ಇಂದು ತಂಗಿ ಶೂರ್ಪನ ಕಳಿಗಾಯಿತು ಅಪಮಾನ. ಏ ರಾಮ, ಆ ನಿನ್ನ ಪ್ರತಿ ಸೇಡಿಗೆ ಈ ದಶಕಂಠನ ಸೇಡು ಅದೇ ಸೀತಾಪಹರಣ. ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಬಲ 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 ಎನಗಾರು ಸರಿ ಸಮನರು ವೀರ ವೈಭವದಿ ಮೆರೆಯುವ ಎನಗೆ, ವೀರ ವೈಭವದಿ ಮೆರೆಯುವ ಎನಗೆ ಬಲ 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 ಎನಗಾರು ಸರಿ ಸಮನರು, ಎನಗಾರು ಸರಿ ಸಮನರು, ಎನಗಾರು ಸರಿ ಸಮನರು. ನವಗ್ರಹಗಳೇ ಎನ್ನಯ ಮೆಟ್ಟಿಲು ಸುರಾದ ಸೂರರ ಎನ್ನಯ ಭಟರು. ನವಗ್ರಹಗಳೇ ಎನ್ನಯ ಮೆಟ್ಟಿಲು ಸುರಾದ ಸೂರರ ಎನ್ನಯ ಭಟರು. ವರ್ಣಲಂಕೆಯ ಅಧಿಪತಿಯನಿಗೆ, ವರ್ಣಲಂಕೆಯ ಅಧಿಪತಿಯನಿಗೆ ನಿರುತವು ಜಲದೊಳು ಬಾಳುವ ಎನಗೆ, ನಿರುತವು ಜಲದೊಳು ಬಾಳುವ ಎನಗೆ ಬಲ 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 ಎನಗಾರು ಸರಿ ಸಮನರು, ಎನಗಾರು ಸರಿ ಸಮನರು, ಎನಗಾರು ಸರಿ ಸಮನರು. ಸೀತಾ, ಸ್ವಾಮಿ ಸೀತಾ, ಪ್ರಾಣೇಶ್ವರ, ಜಾನಕಿ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಅನುದಿನ ಹೊಸತನ ಕಂದನ
ಸೀತಾ ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಅನುದಿನ ಹೊಸತನ ಕಂಡೆನ ಆಶಾ ಜೀವನ ಶುಭ ದಿನ. ಸೀತಾ, ಸ್ವಾಮಿ, ಈ ವನದ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ರಮಣೀಯವಾಗಿರುವುದು. ಹೌದು ಬಾ. ಸ್ವಾಮಿ. ಸೀತಾ, ಎತ್ತ ನೋಡೆ ಲತೆಗಳು ಚಿತಕೆ ಮುದವೀವುದು. ಸೀತಾ, ಎತ್ತ ನೋಡೆ ಲತೆಗಳು ಚಿತಕೆ ಮುದವೀವುದು. ಸೀತಾ, ಚಿತ್ತಚಾರಿ ನೋಡಾಲ ಮಾಮ ಸೀತಾ, ಚಿತ್ತಚಾರಿ ನೋಡಾಲ ಮಾಮ ಚಿತ್ತಚಾರಿ ನೋಡಾಲ ಮಾಮ. ಸೀತಾ, ಚಿತ್ತಚಾರಿ ನೋಡಾಲ ಮಾಮ ಚಿತ್ತಚಾರಿ ನೋಡಾಲ ಮಾಮ ಭೂಸುತೆ ಚಿತಕ್ಕೆ ಮುದವೀವುದು. ಚಿತಕ್ಕೆ ಮುದವೀವುದು ಮುಸುದೆ ನೀನೋಡೆ ಇವನಾದ ಮೆರೆಯುವ ಸೊಬಗಿದು. ಸೀತಾ, ಇವನಾದ ಮೆರೆಯುವ ಸೊಬಗಿದು. ಜೀವನಾದ ಮೆರೆಯುವ ಸೊಬಗಿದು. ಸೀತಾ, ಸೀತಾ, ಜೀವನಾದ ಮೆರೆಯುವ ಸೊಬಗಿದು. ಜೀವನಾದ ಮೆರೆಯುವ ಸೊಬಗಿದು. ಜೀವನಾದ ಮೆರೆಯುವ ಸೊಬಗಿದು. ಎತ್ತ ನೋಡೆ ಲತೆಗಳು. ಸೀತಾ, ಸ್ವಾಮಿ, ಈ ವನದ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ರಮಣೀಯವಾಗಿರುವುದು. ಬಾ, ಇಲ್ಲಿ ಕುಳಿತುಕೊಳ್ಳೋಣ. ಆಲಿಸು ನೀಲಾಬ್ಜನೆ ನಯನ ವನವಿರಾಜಮಾನನೆ ಆಲಿಸು ನೀಲಾಬ್ಜನೆ ನಯನ ವನವಿರಾಜಮಾನನೆ ಆಲಿಸು. ಸ್ವಾಮಿ, ಅಲ್ಲಿ ನೋಡಿ. ಕಾಂಚನ ಮೃಗವಿದ ನೀ ತಂದು ಕೊಟ್ಟರೆ ಕಾಂಚನ ಮೃಗವಿದ ನೀ ತಂದು ಕೊಟ್ಟರೆ ನಾಂ ದೋಷವಿಂದಿರುವೆ ವನವಿರಾಜಮಾನನೆ ಆಲಿಸು ನೀಲಾಬ್ಜನೆ ನಯನ ವನವಿರಾಜಮಾನನೆ ಆಲಿಸು.
ಸೀತಾ, ಆ ಸಾರಂಗವು ನೋಡಿ ಎಷ್ಟು ಮನೋಹರವಾಗಿರುವುದು. ನೀವು ಅದನ್ನು ನನಗೆ ಹಿಡಿದುಕೊಟ್ಟರೆ ಅದರ ಜೊತೆ ಆಟವನ್ನಾಡಿ ಕಾಲವನ್ನು ಕಳೆಯುವೆನು. ಬೇಡ ಸೀತಾ, ಈ ಮೃಗವನ್ನು ನೋಡುತ್ತಿದ್ದರೆ ನನಗೇಕೋ ಮಾಯಾ ಮೃಗವೆಂದು ಗೋಚರಿಸುತ್ತಿರೋದು. ಅಲ್ಲದೆ ಇದು ಪಂಚವಟಿ ರಾಕ್ಷಸರ ಬಾಧೆಯು ಅಧಿಕವಾಗಿರೋದು. ನನ್ನ ಮಾತನ್ನು ಕೇಳು ಸೀತಾ. ಕೇವಲ ಒಂದು ಮೃಗವನ್ನು ನೋಡಿದ ಕ್ಷಣದಿಂದಲೂ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ಇರುವುದು. ಸ್ವಾಮಿ, ನೀವು ಆ ಸಾರಂಗವನ್ನು ಹಿಡಿದುಕೊಡಲೇಬೇಕು. ಅದರ ಜೊತೆ ಆಟವನ್ನಾಡಿ ನಾನು ಕಾಲವನ್ನು ಕಳೆಯಲೇಬೇಕು. ಸೀತಾ, ನೀನಿದ ಮೃಗವ ನೀನಿದ ಸೀತಾ, ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀನಿದ ಸೀತಾ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀನಿದ ಸೀತಾ. ದಾನವ ಮಾಯೆ ಸೀತಾ, ಜಾನಕಿ ಸೀತಾ, ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಛಾಯೆ ನಿಜವನ್ನು ಅರಿಯದೆ ತಿಳಿಯದ ನಿಜವನ್ನು ಅರಿಯದೆ ತಿಳಿಯದ ನಿಜವನ್ನು ಅರಿಯದೆ ತಿಳಿಯದ ನಿಜವನರುವುದೇ ತಿಳಿಯದ ಮಾಯಾ ಮೃಗವ ನೀಡಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀಡಿದ ಮೃಗವ ನೀಡಿದ ಮೃಗವ ನೀಡಿದ. ಬೇಡ ಸೀತಾ, ಬೇಡ. ನೀನು ಆ ಮೃಗವನ್ನು ಅಪೇಕ್ಷಿಸಬೇಡ. ಅದೇಕೋ ನನಗೆ ಮಾಯಾಮೃಗವೆಂದು ಗೋಚರಿಸುತ್ತಿರುವುದು. ಅಲ್ಲದೆ ಇದು ಪಂಚವಟಿ, ಇಲ್ಲಿ ರಾಕ್ಷಸರ ಬಾಯಿಯು ಅಧಿಕವಾಗಿರುವುದು. ನಿನಗೆ ಬೇಕಿದ್ದರೆ ಕೇಳು, ಆ ಚಂದ್ರನಲ್ಲಿ ಕಾಣುವ ಏಮ ಸಾರಂಗವನ್ನಾದರೂ ಹಿಡಿತರುವೆ. ಆದರೆ ನೀನು ಈ ಮೃಗವನ್ನು ಅಪೇಕ್ಷಿಸಬೇಡ ಸೀತಾ. ನನ್ನ ಮಾತನ್ನು ಕೇಳು ಸೀತಾ. ಆಹಾ, ಸಮೀಪದಲ್ಲೇ ಇರುವ ಈ ಸಾರಂಗವನ್ನು ಹಿಡಿದುಕೊಡಲಾಗದ ನೀವು ಚಂದ್ರಲೋಕದಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಸ್ವಾಮಿ, ಕೂಡದು. ಹಿಡಿದುಕೊಡುವುದಾದ್ರೆ ಈ ಸಾರಂಗವನ್ನೇ ಹಿಡಿದುಕೊಡಿ. ಇಲ್ಲವಾದರೆ ಹೇಳಿಬಿಡಿ, ನಾನು ಫಲಹಾರಾದಿಗಳನ್ನೇ ಸೇವಿಸುವುದಿಲ್ಲ. ಹೌದೇ ಸೀತಾ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಸಹೋದರ ಲಕ್ಷ್ಮಣ, ಜಾನಕಿಯು ಆ ಸ್ವರ್ಣ ಮುಖವನ್ನು ಅಪೇಕ್ಷಿಸಿರೋಳು. ಅದನ್ನು ಹಿಡಿದು ತರುವೆನು. ಅದುವರೆಗೂ ನೀನು ಇಲ್ಲಿ ಇದ್ದು ಜಾನಕಿಯನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡಿರು ಸಹೋದರ. ಅಣ್ಣ, ಆ ಮೃಗವನ್ನು ನಾನೇ ಹಿಡಿದು ತರುತ್ತೇನೆ. ಬೇಡ ಸಹೋದರ, ಬೇಡ.
ಅದೇಕೋ ನನಗೆ ಮಾಯಾಮೃಗವೆಂದು ಗೋಚರಿಸುತ್ತಿರುವುದು. ಅದನ್ನು ಹಿಡಿದು ತರುವೆನು. ಅದುವರೆಗೂ ನೀನು ಇಲ್ಲಿ ಇದ್ದು ಜಾನಕಿಯನ್ನ ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡಿರು ಸಹೋದರ. ತಮ್ಮ ಅಪ್ಪಣೆ ಅಂತ ಆಗಲಿ ಅಣ್ಣ. ಪಡ ಪಡ ಕಾಂಚನ ಮರಗಳು ಸಿಡಿದು ಹೋಗುವುದು. ಪಡ 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 ಕಾಂಚನ ಮರಗಳು ಸಿಡಿದು ಹೋಗುವುದು. ಪಡ 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 ನಿಲ್ಲು ಹುಲ್ಲೆಯ ಎಲ್ಲಿ ಹೋಗುವೆ ಸೊಲ್ಲ ನಡೆಯಿತ ಈ ಕ್ಷಣದೇ. ನಿಲ್ಲು ಹುಲ್ಲೆಯ ಎಲ್ಲಿ ಹೋಗುವೆ ಸೊಲ್ಲ ನಡೆಯಿತ ಈ ಕ್ಷಣದೇ. ಪಡ 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 ಕಾಂಚನ ಮರಗಳು ಸಿಡಿದು ಹೋಗುವುದು. ಪಡ 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 ಪಡ. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದ್ಯಾ ಕೇಳಿದ್ಯಾ ನಿಮ್ಮ ಅಣ್ಣನ ಆರ್ತ ಧ್ವನಿಯನ್ನು? ಹೋಗು, ಕೇಳುತ್ತಿದ್ದರೆ ಯಾವುದೋ ಅಪಾಯಕ್ಕೆ ಸಿಲುಕಿರುವಂತೆ ಕಾಣುತ್ತದೆ. ಜಾಗೃತೆಯಾಗಿ ಹೋಗಿ ಅವರ ಕುಶಲವನ್ನು ನೋಡು. ಅಮ್ಮ, ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀವು ಭಯಪಡಬೇಡಿ, ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಆರ್ತ ಧ್ವನಿಯೇ. ಕೇಳುತ್ತಿದ್ದರೆ ಭಯವಾಗುತ್ತಿರುವುದು. ಹೋಗು, ಅವರಿಗೆ ಸಹಾಯವನ್ನು ಮಾಡು ಲಕ್ಷ್ಮಣ. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವಿಲ್ಲ. ನೀವು ಭಯಪಡಬೇಡಿ, ಧೈರ್ಯದಿಂದಿರಿ. ಲಕ್ಷ್ಮಣ, ಲಕ್ಷ್ಮಣ, ಎಂತಹ ವೀರಾದಿ ವೀರನೇ ಆಗಲಿ, ಶೂರಾದಿ ಶೂರನೇ ಆಗಲಿ, ಸಂಚಿನ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದದ್ದು ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಹೋಗು. ಲಕ್ಷ್ಮಣ, ಹೋಗಲಾರಿಯ? ಅಯ್ಯೋ, ನಿಮ್ಮಂತಹ ಗುಪ್ತ ಶತ್ರುಗಳನ್ನು ಪ್ರೀತಿಯ ಸಹೋದರನೆಂದು ಭಾವಿಸಿದ್ದರೆ ನನ್ನ ಸ್ವಾಮಿ, ನನಗೀಗ ಅರ್ಥವಾಗುತ್ತಿದೆ. ನನ್ನ ಸ್ವಾಮಿಗೇನಾದರೂ ಕೇಡಾಹುತಿ ಆದರೆ ನಿನ್ನ ಅತ್ತಿಗೆ ಇನ್ನು ನಿನ್ನವಳಾಗಿ ಮಾಡಿಕೊಳ್ಳಬಹುದೆಂಬ ದುರಾಲೋಚನೆಯಿಂದ ಈ ರೀತಿ ಮಾಡುತ್ತಿರುವೆಯಾ? ರಾಮಚಂದ್ರ, ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಹಿರಿಯುತ್ತಿರ್ಪ ಈ ಪರುಷೋಕ್ತಿಯಂ ಕೇಳಿಯುಮ್ಮಿಗೆ ಹರಣಂ ಪೋಗಿಲ್ಲ ಮಕಠ ಕಠಿಣ ಮದೆಂತೋ ಅಮ್ಮ, ಆಗಲ್ಲಮ್ಮ. ಅಣ್ಣನ ಆಜ್ಞಾ ಭಂಗ ದೋಷ ಬಂದರೂ ಚಿಂತೆ ಇಲ್ಲ, ಆಜ್ಞೆಯಂತೆ ಹೋಗುತ್ತೆ. ಅಮ್ಮ, ನಾನು ನಿಮ್ಮನ್ನು ನನ್ನ ಎತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದೇ ಭಾವಿಸಿದೆ ಅಮ್ಮ. ಆದರೆ ನಾನೊಂದು ಪ್ರಾರ್ಥನೆ ತಾಯಿ, ಇಲ್ಲಿ ನಾನು ಬರೆಯುವ ಸಪ್ತ ಋಷಿಗಳ ಗೆರೆಯನ್ನು ದಾಟಿ ಈಚೆಗೆ ಬರಬೇಡಿ. ಇದೇ ನನ್ನ ಪ್ರಾರ್ಥನೆ. ಎಲೈ ವನಸ್ಥಳಂಗಳಿರಾ ತರುಲತೆಗಳಿರಾ ವನವೃಕ್ಷಗಳಿರಾ ತಲೆಗಾಯುದೆಮ್ಮ ಸೀತಾಮಾತೆಯ ತಲೆಗಾಯುದೆಮ್ಮ ಸೀತಾಮಾತೆಯ